ಬೆಳಗಾವಿ ಜಿಲ್ಲಾ ಗಡಿ ಭಾಗಕ್ಕೆ ಇದೇ ಥರ ಮಾಡ್ಕೋತ ಹೋದ್ರೆ ಮುಂದೆ ನಾವು ಯಾರನ್ನೂ ಸುಮ್ಬಿಡುದಿಲ್ಲ. ನಮ್ಮ ಕರ್ನಾಟಕ ಬಂದು ನಮ್ಮ ಅಲ್ಲಿ ಇರೋ ಒಬ್ಬರು ಹೆಣ್ಮಕ್ಳು ತೊಡವನ್ರಿ ಅವ್ರನ್ನ ಜಿಗತ್ ತೊಗೊಳಕಟ್ಲಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳು ಹುಟ್ಟಿದ್ದ ಸೀರೆ ದಂಡ ಅಂತ ತಿಳ್ಕೊಳ್ರಿ. ಆ ಥರ ನಮ್ಮಲ್ಲಿ ಹೆಣ್ಮಕ್ಳು ಅದಾರ, ಗಂಡು ಮಕ್ಕಳು ಅದಾರ. ಆದ್ರೆ ಅಂತಾರೆ ಕಂಡಕ್ಟ್ರಿಗೆ ಡ್ರೈವರ್ಗಳು ಹೊಡೆದಾರಂದ್ರೆ ಇವ್ರು ಎದಕ್ಕೆ ಹೇಸಿದ್ದಾರೆ, ಇವರು ಬಂದ್ರೆ ಅವ್ರು ಹೊಡಿಬೇಕಂತ ಇದ್ರೆ ನನ್ನಂಥ ಹೆಣ್ಮಕ್ಳು ತಡವನ್ರಿ ಅವ್ರು ಹುಟ್ಟಿದ ಬಟ್ಟೆ ಬಿಚ್ಚಿ ಹೊಡಿಲಿಲ್ಲ ಅಂದ್ರೆ ಮತ್ತು ನಮ್ಮ ಕರ್ನಾಟಕದವರು ನಾವು ಹೆಣ್ಮಕ್ಳು ಹುಟ್ಟಿದ ದಂಡ ಅಂತೇನೆ ನಾನು. ಮತ್ತು MESನವರು ನಮ್ಮ ಕರ್ನಾಟಕದ ಮೇಲೆ ಒಂದು ದೊಡ್ಡ ಪ್ರಮಾಣ ಗುಂಡಾ ಮತ್ತು ವರ್ತನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದಾಗ MP ಗಳಿದ್ದಾರೆ, BJP ಅವರು ಅದಾರು, ಕಾಂಗ್ರೆಸ್ನವರು ಅದಾರ. ಕಾಂಗ್ರೆಸ್ನವ್ರು MLA ಅದಾರ, BJP ಅವರು MLA ಅವರು ಅದಾರ. ಇವತ್ತು ಕರ್ನಾಟಕಕ್ಕೆ ಒಂದು ಅನ್ಯಾಯ ಆಗೈತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿ ಚಿಂತನೆಯನ್ನು ಮಾಡಾಕತ್ತಿಲ್ಲ. ಇವತ್ತೇನು ಕರ್ನಾಟಕದ ಪರವಾಗಿ ಇವ್ರು ಏನಾದ್ರು ಮಾಡಾಕತ್ತಾರಂದ್ರೆ ನಾಳೆ ನಮ್ಮ ಮಹಾರಾಷ್ಟ್ರದಾಗ ನಮ್ಮ ಪಕ್ಷಕ್ಕೆ ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ಆ ಭ್ರಮೆಯಲ್ಲಿದ್ದಾರೆ. ಅದನ್ನೆಲ್ಲ ತೊಲಗಿಸಬೇಕು. ಬಂದಿಲ್ಲ 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 ವಾಟಾಳ್ ನಗರದಲ್ಲಿ ಅಪಾರದ ಗೌರವ ಇದೆ, ನಮಗೆ ವಾಟಾಳ್ ಗೌರವ ಇದೆ. ಆದರೆ ಹುಬ್ಬಳ್ಳಿಯಲ್ಲಿ ನಮ್ಮನ್ನು ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ಹೋರಾಟಗಳು ಕರೆದಿಲ್ಲ, ಮಾತಾಡಿಲ್ಲ. ಎಲ್ಲ ಮಕ್ಕಳದ್ದು ಎಕ್ಸಾಮ್ ನಡೀತಿದಾವ, ಪತ್ರಿಕೆ ಇದಾವ. ಹಿಂಗಾಗಿ ಆಟೋಲಿ ಬಂದಿಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಬಂದಿಲ್ಲ, ನಮ್ಮ ಚಪ್ಪಲಿ ಅಂಗಡಿ ಬಂದಿಲ್ಲ, ಯಾವುದು ಬಂದಿಲ್ಲ. ನೀನು ಬಂದ್ ಮಾಡ್ಬೇಡ ಕೊಡ್ರಿ. ಬೆಳಗಾವಿಯ MES ಪುಂಡಾಟಿಕೆ ಹಾಗೂ ಮಹಾರಾಷ್ಟ್ರದಲ್ಲಿ ಏನು ಕರ್ನಾಟಕದ ಕಂಡಕ್ಟರ್ ಮೇಲೆ ಏನು ಮಸಿಯನ್ನು ಬಳಿದಿದ್ರು ಅದನ್ನು ವಿರೋಧವನ್ನು ಮಾಡಿ ಏನು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಇಂದು ಸಂಪೂರ್ಣವಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿತ್ತು. ನಾನೀಗ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿದ್ದೇನೆ. ಹುಬ್ಬಳ್ಳಿಯಲ್ಲಿ ಕೂಡ ಏನು ಬಂದ್ಗೆ ನಿರಾಶಾದಾಯಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಸಾಂಕೇತಿಕವಾಗಿ 10 ನಿಮಿಷದ ಒಂದು ಧರಣಿಯನ್ನು ಮಾಡಿದರೆ, ಇನ್ನೊಂದು ಕಡೆ ಆಟೋ ಚಾಲಕರ ಸಂಘದವರು ಹಾಗೂ ವಿವಿಧ ದಲಿತ ಪರ ಸಂಘಟನೆಯವರು ಈ ಒಂದು ಬಂದನ್ನು ವಿರೋಧ ಮಾಡಿ ತಾವು ಏನು ಇಲ್ಲಿ ವ್ಯಾಪಾರಸ್ಥರಿಗೆ ಹೂವನ್ನು ಕೊಡುವುದರ ಮುಖಾಂತರ ಈ ಒಂದು ಬಂದ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇಲ್ಲಿನ ಏನು ಕನ್ನಡ ಪರ ಸಂಘಟನೆಗಳು ಇರ್ಬೋದು ಹಾಗೂ ಎಲ್ಲ ಸಂಘಟನೆಯವರು ಏನನ್ನ ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಬಹುಶಃ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನು KSRTC ಬಸ್ನ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ಕಪ್ಪು ಮಸಿ ಬೆಳೆದಿರುವಂಥ ಪ್ರಕರಣ, ಹಲ್ಲೆ ಮಾಡಿದಂಥ ಪ್ರಕರಣವನ್ನು ಇಟ್ಟುಕೊಂಡು ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಹೆಸರಿನಲ್ಲಿ ಏನು ವಾಟಾಳ್ ನಾಗರಾಜ್ ಆಗಿರ್ಬೋದು, ಸಾರಾ ಗೋವಿಂದ ಆಗಿರ್ಬೋದು, ಏನು ಕರ್ನಾಟಕ ಬಂದ್ ಅನ್ನೋಂಥ ಹೆಸರಿನಲ್ಲಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ವಿರೋಧ ಮಾಡಬೇಕಾಗ್ತದೆ. ಆ ಘಟನೆಗಳನ್ನು ನಾವು ಬೆಂಬಲ ಮಾಡೋದಿಲ್ಲ. ಏನು MESನವ್ರು ಮಾಡ್ತಾ ಇರೋವಂಥ ವಿಷಯ ಆಗಿರ್ಬೋದು ಅಥವಾ MESನವ್ರು ಮಾಡ್ತಾ ಇರುವಂಥ ಪ್ರಕರಣಗಳಾಗಿರ್ಬೋದು, ಆ ಪ್ರಕರಣಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಿಲ್ಲ. ನಾವು ಸಹಿತ ಆ ಪ್ರಕರಣಗಳನ್ನು ತೀವ್ರವಾಗಿ ವಿರೋಧ ಮಾಡ್ತೇವೆ. ಆದರೆ ಅಂತಹ ಪ್ರಕರಣಗಳನ್ನು ಇಟ್ಟುಕೊಂಡು ಕನ್ನಡದ ಅಥವಾ ಕನ್ನಡಿಗರ ಹೆಸರಿನ ಮೇಲೆ ಇವತ್ತು ವಾಟಾಳ್ ಆಗಿರ್ಬೋದು, ಅವರ ಸಂಗಡಿಗರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಹೆಸರಿನಲ್ಲಿ ಕರ್ನಾಟಕ ಬಂದ್ ಅನ್ನುವಂಥ ಏಕಪಕ್ಷೀಯ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ದಾರೆ ಅದು ಇವತ್ತು ಸಂಪೂರ್ಣ ವಿಫಲವಾಗಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕೆ ವಿಫಲ ಆಯಿತು ಅಂತಂದರೆ, ಯಾವುದೇ ದಲಿತ ಪರ ಸಂಘಟನೆಗಳಿಗಾಗಿರ್ಬೋದು ಅಥವಾ ದಲಿತ ಹೋರಾಟಗಾರರಿಗಾಗಿರ್ಬೋದು, ದಲಿತ ಪ್ರಮುಖರಿಗಾಗಿರ್ಬೋದು ಅಥವಾ ಜಿಲ್ಲೆಯ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಆ ಜಿಲ್ಲೆಯ ಪ್ರಮುಖರಿಗಾಗಿರ್ಬೋದು ಸಂಪರ್ಕವನ್ನು ಮಾಡದೆ ನೇರವಾಗಿ ಬೆಂಗಳೂರಿನಲ್ಲಿ ಕುಂತು ನಾವಿವತ್ತು ಕರ್ನಾಟಕ ಬಂದ್ ಮಾಡ್ತೇವೆ ಅನ್ನುವಂಥ ಏನು ಕರೆಯನ್ನು ಕೊಟ್ಟಿದ್ರು, ಆ ಕರೆ ಇವತ್ತು ಸಂಪೂರ್ಣ ವಿಫಲವಾಗೋಕ್ಕೆ ಕಾರಣ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದರೆ ಒಂದು ಬಂದ್ ಅನ್ನುವಂಥ ಶಕ್ತಿ ಏನದ, ಆ ಪದ ಏನದ, ಅದು ಬಹಳ ಶಕ್ತಿಯುತವಾದಂಥ ಪದ ಮತ್ತು ಬಹಳ ಪ್ರಮುಖವಾದಂಥ ವಿಷಯ ಆಗ್ಯದ. ಅಂತಹ ಬಂದ್ ಅನ್ನೋಂಥ ಪ್ರಯೋಗವನ್ನು ಇವರು ಯಾವತ್ತು ತಾವು ಮುಗಿಯೋಕ್ಕೆ ಬರ್ತಾರೆ ಆ ಸಂದರ್ಭದೊಳಗೆ ಇವತ್ತು ಬಂದನ್ನು ನಾವು ಕರೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ಏನಿದೆ ಅನ್ನೋ ಅಂಥದ್ದನ್ನು, ಏನು ವಿಷಯಗಳು ಉತ್ತರ ಕರ್ನಾಟಕದಲ್ಲಿದ್ದೇವೆ ಅನ್ನೋ ಅಂಥ ವಿಷಯಗಳನ್ನು ಅವರು ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಇವತ್ತು SSLC ಪರೀಕ್ಷೆಗಳು ನಡೀತಾ ಇದ್ದಾವೆ, PUC ಪರೀಕ್ಷೆಗಳಿಗೆ ಇವತ್ತು ಚಾಲನೆ ಕೊಳ್ಳಲಾಗಿದೆ. ಅಂತಹ ಸಂದರ್ಭದ ಒಂದು ವಿಷಯ ಮತ್ತು ಒಂದೆಡೆ ಇರಬೇಕಾದ್ರೆ ಮಹದಾಯಿ ವಿಷಯ ಆಗಿರ್ಬೋದು, ಉತ್ತರ ಕರ್ನಾಟಕದ ಪ್ರಗತಿಯ ವಿಷಯ ಆಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇರೋವಂಥ ಒಂದು ಏನು ಪ್ರಮುಖ ಅಭಿವೃದ್ಧಿ ನಿಧಿಯ ವಿಷಯ ಆಗಿರ್ಬೋದು, ಯಾವುದೇ ವಿಷಯಗಳಿಗೂ ಸಹಿತ
ಕಿವಿಗೊಡೆದಿರೋಂಥ ವಾಟಾಳ ಆಗಿರ್ಬೋದು, ಅವರ ಸಂಗಡಿಗರಾಗಿರ್ಬೋದು, ನೇರವಾಗಿ ಇವತ್ತು ಅವರು ಇಂತಹ ವಿಷಯಕ್ಕೆ ಏನು ಮರಾಠಿ ಭಾಷಿಕರ ವಿಷಯ, ಗೋವಾ ವಿಷಯ ಎಲ್ಲಿ ಕೊಟ್ಟಿದ್ದಾರೆ ಸರ್? ಎಲ್ಲಿ ಬಂದಿದ್ದಾರೆ ಅವರು? ಚಲನಚಿತ್ರರಂಗದವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬಂದು ಹುಬ್ಬಳ್ಳಿ ಒಳಗೆ ಹೋರಾಟ ಮಾಡಿದರು, ಮಹದಾಯಿಗೆ ಬೆಂಬಲ ಕೊಟ್ಟರು. ವಾಟಾಳ ಎಲ್ಲಿ ಬಂದರು? ಅವರು ಮೀಡಿಯಾದೊಳಗೆ ಕುಂತು ಪ್ರಚಾರ ಗಿಟ್ಟಿಸ್ಕೊಳಕ್ಕೆ, ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಅವ್ರಿಗಿಂತ ಹೋರಾಟ ಬೇಕು ಅಂತಂದ್ರೆ ಇದು ಅತ್ಯಂತ ದುರ್ದೈವ ನಮ್ಮದು ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಜೊತೆ ಏನು ಸಂಪರ್ಕವನ್ನು ಸಾಧಿಸಿದೆ, ಇಂತಹ ದುರ್ಘಟನೆಗಳನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಸಂಘಟಿತರಾಗಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾದಂಥ ಪ್ರಯೋಗವನ್ನು ಮಾಡೋದ್ರ ಮೂಲಕ ಇಂಥ ಪ್ರಯೋಗಗಳನ್ನು ಹತ್ತಿಕ್ಕಲಿ. ನಾವು ಇಂತಹ ಬಂದ್ಗೆ ಯಾವುದೇ ಬೆಂಬಲವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತಾರೆ. ಅದಾಗಿ ಯಾರು ಚಲನಚಿತ್ರರಾಗಲಿ ಅಥವಾ ಈ ಮಾಟಾಳ್ ನಾಗರಾಜ್ ಆಗಲಿ ಅಥವಾ ಈ ಬೆಂಗಳೂರು ಕಡೆಯಿಂದ ಯಾರು ಎಂಥವರೇ ಇದ್ದರೂ ಕೂಡ ನಮ್ಮನ್ನು ನೋಡ್ದಂಗೆ ಅವ್ರು ತಮ್ಮ ಪಾಡಿಗೆ ತಾವು ಮಾಡ್ತಾ ಇರೋದರಿಂದ ಇವತ್ತು ಈಗ ಈ ಬೆಳಗಾವಿನಲ್ಲಿ ಒಬ್ಬ ಕಂಡಕ್ಟರ್ನ ಮೇಲೆ ಯಾರೋ ಮರಾಠಿಗರು ಯಾರೊಬ್ಬರು ಏನೋ ಅಹಿತಕರ ಘಟನೆ ಮಾಡಿದಾರ ಅಂತ ತಿಳ್ಕೊಂಡು ತಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಆದೇಶ ಮಾಡ್ತಾರೆ. ನಂತರ ಆದೇಶ ಅಂದ್ರೇನು, ನಾವು ಬಂದು ಕರೆ ಕೊಡ್ತಾ ಇದ್ದೀವಿ, ನೀವೆಲ್ಲರೂ ಆಚರಣೆ ಮಾಡಿರಿ ಅಂತೀರಿ ಅವ್ರು ಹೇಳ್ತಾರೆ. ಆದರೆ ನಮ್ಮವ್ರನ್ನ ಯಾರು ನಮ್ಮನ್ನು ಗಣನೆಗೆ ತೊಗೊಳ್ಳಾರ್ದೇ ತಾವು ಮಾಡಿದ್ರೆ ನಾವು ಹೆಂಗೆ ಅವ್ರಿಗೆ ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕು ಅನ್ನೋವಂಥ ವಿಚಾರ ನಾವು ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವಾಗೈತಿ. ನಮಗೆ ತಿಳಿಸ್ಬೋದಾಗಿತ್ತು ನಮ್ಮ ಕಡೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ತಿಳಿಸಲಾರ್ದೇ ಅವ್ರು ತಮ್ಮ ಅಷ್ಟಕ್ಕೆ ತಾವು ಮಾಡ್ತಾರಂದ್ರೆ ನಾವು ಅವ್ರಿಗೆ ಬೆಲೆ ಕೊಡೋಂಗಿಲ್ಲ. ನಮಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾವು ಅವ್ರ ಬೆಲೆ ಕೊಡೋಂಗಿಲ್ಲ ನಾವು. ಸರ್, ಇವತ್ತು ದಿನಾಂಕ 22ರಂದು ಕರ್ನಾಟಕದಾದಂಥ ಇವತ್ತು ಬಂದ್ಗೆ ಕರೆಯನ್ನು ಕನ್ನಡ ಪರ ಸಂಘಟನೆದವರು ಕಾಲ್ ಮಾಡಿದ್ದಾರೆ. ಅದರ ಅನುಗುಣವಾಗಿ ಹುಬ್ಬಳ್ಳಿ ನಗರದಲ್ಲಿ ನಾವು ಸುಮಾರು ಸಂಘಟನೆಗಳು ಸೇರಿಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಬೆಂಬಲವನ್ನು ನೀಡಿ ಯಾವುದೇ ರೀತಿ ಬಂದ್ ಮಾಡಿಲ್ಲ. ನಾವು ಇವತ್ತು ಸಾಂಕೇತಿಕವಾಗಿ ನಾವು ಬೆಂಬಲ ನೀಡಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂಥ ಚೆನ್ನಮ್ಮ ವೃತ್ತದಲ್ಲಿ ನಾವು ಬೃಹತ್ತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿ MES ಗುಂಡಾಗಳಿಗೆ ಒಂದು ಎಚ್ಚರಿಕೆ ನೀಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಸರ್. ಇವತ್ತು ಜಲ ಬಂತು, ನೀರು ಬಂತು, ಇನ್ನೊಂದೆಲ್ಲ ಇವತ್ತು MESನವರು ನಮ್ಮ ಕರ್ನಾಟಕದ ಮೇಲೆ ಒಂದು ದೊಡ್ಡ ಪ್ರಮಾಣ ಗುಂಡಾ ಮತ್ತು ವರ್ತನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು MESನವರು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ನೀವು ಮುಂದುವರ್ಕೊಂತ ಹೋದ್ರೆ ಕನ್ನಡಿಗರಿಗೆ ನಾವು ಯಾವುದೇ ರೀತಿ ಸುಮ್ಮನೆ ಕುಂದ್ರಂಗಿಲ್ಲ. ನಿಮ್ಮ ವಿರುದ್ಧವಾಗಿ ನಿಮ್ಮನ್ನು ಕರ್ನಾಟಕದೊಳಗೆ ಎಂಟ್ರಿ ಮಾಡೋಕ್ಕೆ ಕೊಡೋಂಗಿಲ್ಲ ನಾವು ಅನ್ನುವಂಥದ್ದು ಇವತ್ತು ಎಚ್ಚರಿಕೆ ನೀಡಾಕತ್ತೀವಿ. ಇವತ್ತು ನಮ್ಮ ಭಾಗದಾಗ MP ಗಳಿದ್ದಾರೆ, BJP ಅವರು ಅದಾರ, ಕಾಂಗ್ರೆಸ್ನವರು ಅದಾರ. ಕಾಂಗ್ರೆಸ್ನವ್ರು MLA ಅದಾರ, BJP ಅವರು MLA ಅವರು ಅದಾರ. ಇವತ್ತು ಕರ್ನಾಟಕಕ್ಕೆ ಒಂದು ಅನ್ಯಾಯ ಆಗೈತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿ ಚಿಂತನೆಯನ್ನು ಮಾಡಾಕತ್ತಿಲ್ಲ. ಇವತ್ತೇನೋ ಕರ್ನಾಟಕದ ಪರವಾಗಿ ಇವ್ರು ಏನಾರು ಮಾಡಾಕತ್ತಾರಂದ್ರೆ ನಾಳೆ ನಮ್ಮ ಮಹಾರಾಷ್ಟ್ರದ ನಮ್ಮ ಪಕ್ಷಕ್ಕೇನೋ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಚಿಂತನೆಯಲ್ಲಿ ಆ ಭ್ರಮೆಯಲ್ಲಿದ್ದಾರೆ. ಅದನ್ನೆಲ್ಲ ತೊಲಗಿಸ್ಬೇಕು. ನಮ್ಮ ಭಾಷೆ ಜಲ ಅಂತ ಬಂದಾಗ ನಾವು ಒಕ್ಕಟ್ಟಿಂದ MES ವಿರುದ್ಧವಾಗಿ ಅವರು ಒಂದು ಫೈಟ್ ಮಾಡುವಂಥ ವ್ಯವಸ್ಥೆಗೆ MP ಮತ್ತು ಶಾಸಕರು ಬರಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಸರ್. ಒಳಗೆ ಬಂದ್ ಮಾಡಿದ್ದೇವೆ ನಾವೀಗ. ಅದು 10 ನಿಮಿಷ ಬಾಳುತ್ತೇನಲ್ಲ. ಯಾಕಂದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾದ್ರೆ ನಮ್ಗೆ ರೈತಾಪಿ ಜನರಿಗಾಯ್ತು ಅಥವಾ ಈ ಅಂಗಡಿಗಳಿಗಾಯ್ತು, ಅಂಗಡಿ ಮಾಲಕರಿಗೆ ಆಗ್ತು, ಆಟೋ ರಿಕ್ಷಾ ಆಗತ್ತು, ಎಲ್ಲರಿಗೂ ಹೊಡೆದುಕೊಂಡಿರ್ತೈತೆ ಅಂತೇಳಿ ನಾವು 10 ನಿಮಿಷ ಬಂದ್ ಮಾಡಿದ್ದೇವೆ. ಅಷ್ಟೇ ಸಾಕು ನಮಗೆ. ಒಂದು ಹೇಳ್ತೀನಿ ಸರ, ನಮ್ಮ ಕರ್ನಾಟಕದೊಳಗೆ ನಮ್ಮ MLAಗಳು MP ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ನಮ್ಮಲ್ಲಿರೋ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ, ಎಲ್ಲೇ ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೆಳಗಾವಿ ಜಿಲ್ಲಾ ಗಡಿ ಭಾಗಕ್ಕೆ ಇದೇ ಥರ ಮಾಡ್ಕೋತಾ ಹೋದರೆ ಮುಂದೆ ನಾವು ಯಾರನ್ನೂ ಸುಮ್ಬಿಡೋದಿಲ್ಲ. ನಮ್ಮ ಕರ್ನಾಟಕ ಬಂದು ನಮ್ಮ ಅಲ್ಲಿರೋ ಒಬ್ಬರು ಹೆಣ್ಮಕ್ಳು ತೊಡವನ್ರಿ ಅವ್ರನ್ನ ಜಿಗತ್ತು ತೊಗೊಳಕಟ್ಲಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳು ಹುಟ್ಟಿದ್ದ ಸೀರೆ ದಂಡ ಅಂತ ತಿಳ್ಕೊಳ್ರಿ. ಆ ಥರ ನಮ್ಮಲ್ಲಿ ಹೆಣ್ಮಕ್ಳು ಅದಾರ, ಗಂಡ್ಮಕ್ಳು ಅದಾರ. ಆದ್ರೆ ಇದನ್ನು ಮಾಡೋದು ತಪ್ಪು. ಅವರು ಮಾಡಬಾರ್ದು. ಒಬ್ಬ ಕಂಡಕ್ಟ್ರಿ ಹೊಡೋದು ಸಾಮಾನ್ಯ ಅಲ್ಲ ಸರ್. ಅದು ಅವರು ಒಂದು ವೃತ್ತಿ ಮೇಲೆ ಇರ್ತಾರೆ. ಅವರು ನಮ್ಮನ್ನು ಹತ್ತಿಸ್ಕೊಂಡು ಹೋಗ್ತಾರೆ, ನಮ್ಮ ಸುರಕ್ಷಿತವಾಗಿ ನಮ್ಮ ಮನೆ ತಲುಪಿಸ್ತಾರೆ ಅವರು. ಆದ್ರೆ ಅಂತಾರೆ ಕಂಡಕ್ಟ್ರಿಗೆ ಡ್ರೈವರ್ಗಳು ಹೊಡೆದಾರಂದ್ರೆ ಇವ್ರು ಎದಕ್ಕೆ ಹೇಸಿದ್ದಾರೆ. ಇವರು ಬಂದ್ರೆ ಅವ್ರು ಹೊಡಿಬೇಕಂತ ಇದ್ರೆ ನನ್ನಂಥ ಹೆಣ್ಮಕ್ಳು ತಡುವನ್ರಿ ಅವ್ರಿಗೆ. ಅವ್ರು ಹುಟ್ಟಿದ ಬಟ್ಟೆ ಬಿಚ್ಚಿ ಹೊಡಿಲಿಲ್ಲ ಅಂದ್ರೆ ಮತ್ತು ನಮ್ಮ ಕರ್ನಾಟಕದೊಳಗೆ ನಾವು ಹೆಣ್ಮಕ್ಳು ಹುಟ್ಟಿದ ದಂಡ ಅಂತೇನೆ ನಾನು. ಮತ್ತೆ ನಾವು ಪ್ರೀತಿನ ತಂದಿರೋದು ಇವತ್ತು ಬಂದ್ ಬೇಡ ಅಂತ. ಯಾಕಂದ್ರೆ ಮಕ್ಕಳದ್ದು ಇವತ್ತು ಎಕ್ಸಾಮ್ ಇದೆ. ಸೊ ಹಾಗಾಗಿ ಇವರು ಏಕಾಏಕಿ ಬಂದ್ ಮಾಡಬೇಕು ಅಂದ್ರೆ ಆಗಲ್ಲ. ವಿಶ್ವಾಸಕ್ಕೆ ಹೋಗ್ಬೇಕು ಎಲ್ಲರಿಗೂ, ಪ್ರತಿಯೊಂದು ಸಂಘಟನೆ ಆಗಲಿ, ಕಾರ್ಯಕರ್ತರಾಗಲಿ, ಅಧ್ಯಕ್ಷರಾಗಲಿ, ಯಾವುದಕ್ಕೂ ಇವರು ಏನು ಹೇಳಿಲ್ಲ ಕೇಳಿದ ಹಾಗೆ ಬಂದ್ ಅಂದ್ರೆ ಹೇಗೆ? ಮಕ್ಕಳ ಭವಿಷ್ಯ ನೋಡಬೇಕಲ್ಲ, ಅದಕ್ಕೆ ಮಕ್ಕಳ ಎಜುಕೇಶನ್ ಮುಖ್ಯ. ಹಾಗಾಗಿ ನಾವು ಗುಲಾಬಿ ಮುಖಾಂತರ ಬಂದ್ ಮಾಡ್ತಾ ಇಲ್ಲ. ಬಂದಿಲ್ಲ 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 ಸರ್. ನೋಡಿ, ಇಡೀ ಉತ್ತರ ಕರ್ನಾಟಕದಾದ್ಯಂತ
ಇಡೀ ಉತ್ತರ ಕರ್ನಾಟಕದಂಥ ಸಾವಿರಾರು ಮಂದಿ ಹೋರಾಟಗಾರಿದ್ದಾರೆ. ಕಳಸಾ ಬಂಡೂರಿ ಇರ್ಬೋದು, ಮಾದಾಯಿ ಇರ್ಬೋದು, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು, ಕೂಲಿ ಕೆಲಸ ಮಾಡಿರೋದು ಹಲವಾರು ಸಂಘಟನೆಗಳನ್ನ ಮಾನ್ಯ ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿ ವಿಷಯ ನಮ್ಮನ್ನು ಕರೀದೆ, ಅವರು ನಮ್ಮ ಜೊತೆ ಚರ್ಚೆ ಮಾಡದೆ ಏಕಕಾಲಕ್ಕೆ ಹೋರಾಟಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ಮಕ್ಕಳ ಎಜುಕೇಷನ್ ಮುಖ್ಯ, ಮಕ್ಕಳ ಪೇಪರ್ ಬರೋದು ಮುಖ್ಯ ನಮಗೆ. ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಾವು ಎಲ್ಲಿ ಉತ್ತರ ಕನ್ನಡ ಅಂತ ಎಲ್ಲ ಜಿಲ್ಲಾ ತಾಲೂಕಿನಲ್ಲಿ ಆಟೋ ರಿಕ್ಷಾಗಳು ಬಂದ್ ಕರೆ ಕೊಟ್ಟಿಲ್ಲ. ಅಂಗಡಿಕಾರರಿಗೆ ದಯವಿಟ್ಟು ಬಂದ್ ಮಾಡಬೇಡ್ರಿ ಅಂತೇಳಿ ಗುಲಾಬಿ ಕೊಡ್ತಾ ಇದ್ದೀವಿ. ವಾಟಾಳ್ ನಾಗರಾಜ್ ಅವರು ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಆ ಕಾರಣಕ್ಕೆ ನಾವು ಮುಂದೆ ಬರುವಂಥ ದಿನದಲ್ಲಿ ವಾಟಾಳ್ ನಾಗರಾಜ್ ಅವರಿಗೆ ಅಪಾರದ ಗೌರವ ಇದೆ. ನಮಗೆ ವಾಟಾಳ್ ಗೌರವ ಇದೆ. ಆದರೆ ಹುಬ್ಬಳ್ಳಿಯಲ್ಲಿ ನಮ್ಮನ್ನು ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ಹೋರಾಟಗಳು ಕರೆದಿಲ್ಲ, ಮಾತಾಡಿಲ್ಲ. ಸರ್ ನೋಡಿ, ಅವರು ಪ್ರತಿಭಟನೆ ಮಾಡಲಿ, ಪಾಪ ಅವ್ರ ಹಕ್ಕದು, ಪ್ರತಿಭಟನೆ ಮಾಡಿದ್ರೆ ಅವ್ರ ಹಕ್ಕು ಮಾಡಲಿ. ಆದರೆ ಏನಿದೆ, ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ. ಯಾವುದೋ ಅಂಗಡಿಕಾರಿಗೆ ಕೊಡ್ಲಿಕ್ಕೆ, ಅಂಗಡಿ ಬಂದ್ ಮಾಡಬೇಡ್ರಿ ಅಂತೇಳಿ. ಹೌದು, ಅಂಗಡಿಕಾರಿಗೆಲ್ಲ ಕೊಡ್ತಿದ್ದೀವಿ, ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಯಾರು ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ, ಸಂತೋಷ ಇದೆ, ನಮಗೆಲ್ಲ ಬಂದ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಹೂವು ನೋಡ್ರಿ, ನಾವು ಇವತ್ತು ನಮ್ಮ ವಾಟಾಳ್ ನಾಗರಾಜ್ ಅವರು ಯಾರನ್ನೂ ಸಂಘ ಸಂಸ್ಥೆದವ್ರನ್ನ ಕರೆದು ಮೀಟಿಂಗ್ ಮಾಡಿ ಬಂದ್ ಕರೆ ಕೊಟ್ಟಿಲ್ಲ, ಒಂದೇ ಮಾತು. ಆಮೇಲೆ ಮಕ್ಕಳು ಎಜುಕೇಷನ್ ಚಾಲೂ ಇದ್ದಾವೆ, ಪರೀಕ್ಷೆಗಳು ಇದ್ದಾವೆ. ಎಷ್ಟೋ ಮಂದಿ ಸಾಲ ಮೂಲ ಮಾಡಿ ಸಾಲಿ ಕಲಿಸ್ತಿರ್ತಾರೆ. ಅಂಥ ಎಕ್ಸಾಮ್ ಟೈಮ್ನಾಗ ಇವರು ಬಂದ್ ಕರೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಎಲ್ಲ ಸಂಘಟನೆದವ್ರನ್ನ ಕರೆದು ಅವರು ಬಂದ್ ಕರೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಯಾರೂ ಬೆಂಬಲ ಸೂಚ್ತಾ ಇಲ್ಲ ಅವ್ರಿಗೆ. ಇನ್ನು ಮುಂದೆ ಬರುವಂಥ ದಿನದಲ್ಲಿ ನಾವು ಕನ್ನಡ ಪರ ಹೋರಾಟಗಾರರೇ ಎಲ್ಲರನ್ನೂ ಸಂಘ ಸಂಸ್ಥೆದವ್ರನ್ನ ಕರೆದು ಬಂದ್ ಕರೆ ಕೊಟ್ಟರೆ ಇದು ಯಶಸ್ವಿ ಆಗ್ತೈತಿ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ಹೇಳ್ಕೊತೀವಿ. ಹೋರಾಟಕ್ಕೆ ಬೆಂಗಳೂರದವ್ರು ಯಾರೂ ಬಂದು ನಮಗೆ ಬೆಂಬಲ ಮಾಡಿಲ್ಲ. ಈಗ ನೋಡಿದರೆ SLC ಎಕ್ಸಾಮ್ ಅದಾವ, LKG SLC ಮಠ ಬಂದು ಇಲ್ಲಿ ಮಠ ಅವರು ಶ್ರಮ ಪಟ್ಟಿದ್ದ ಮಕ್ಕಳಿಗೆ ಈಗೆಲ್ಲ ಬಂದ್ ಮಾಡ್ಕೊಂಡಿದ್ರೆ ಮುಂದೆ ಪೇಪರ್ ಇದಾತಂದ್ರೆ ಮುಂದೆ ಅವ್ರು ಪ್ರಾಬ್ಲಮ್ ಆಕೈತಿ, ತ್ರಾಸ ಆಕೈತಿ. ಅದ್ರ ಕಾರಣಕ್ಕೆ ಯಾವುದೋ ಕಾರಣಕ್ಕೆ ನಾವು ಆಟೋ ಚಾಲಕರಾತ ಎಲ್ಲ ಸಂಘಟನೆ ನಾವು ಬಂದ್ ಕೊಟ್ಟಿಲ್ಲ. ನಮಗೆ ಮುಂದಿನ ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರು ಬಂದು ತಿಳಿಸಿಲ್ಲ. ಅದ ಕಾರಣಕ್ಕೆ ಯಾವುದೋ ಕಾರಣಕ್ಕೆ ನಾವು ಹುಬ್ಬಳ್ಳಿ ಆಯ್ತು, ಕರ್ನಾಟಕದಿಂದ ಎಲ್ಲೆಲ್ಲಿಗೆ ಚಪ್ಪಲಿ ಅಂಗಡಿ ಆಯ್ತು, ಒಂದು ಕಾಯಿಪಲ್ಲೆ ಅಂಗಡಿ, ಅರ್ಬಿ ಮಾರೋರು ಎಲ್ಲರಿಗೂ ಹೂ ಕೊಟ್ಟು ಬಂದ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತೇಳಿ ಕೈಕಾಲನ್ನು ಅವರು ಮುಗಿದು ಬಂದ್ ಮಾಡಕ್ಕೆ ಹೋಗ್ಬಿಡ್ರಿ. ಯಾವುದೋ ಅವ್ರಿಗೆ ಬಂದಿಲ್ಲ, ಬಂದ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿ ಇವತ್ತು ಕರ್ನಾಟಕ ಬಂದಂತ ಯಾರು ಸುಳ್ಳು ಹೇಳ್ಯಾರ ನಿಮಗೆ? ಕರ್ನಾಟಕ ಬಂದಿಲ್ಲ. ಹಿಂಗೆ ಹುಬ್ಳಿ ಧಾರವಾಡ ಜನತೆಗೆ ಯಾರು ಹೋರಾಟಗಾರ ವಿಶ್ವಾಸ ತಗೊಂಡಿಲ್ಲ. ಹಂಗೆ ಯಥಾಸ್ಥಿತಿ ನೀವು ವ್ಯಾಪಾರ ಮಾಡ್ರಿ. ನಿಮ್ಗೆ ಯಾರು ಬಂದ್ ಅಂತ ಹೇಳಿದ್ರೆ ನೀವು ಹೋಗಿ ದೂರ ಪೊಲೀಸ್ನ ದೂರ ಕೊಡೋಣ. ಅಂಗಡಿ ಒಟ್ಟ ಬಂದ್ ಮಾಡಬೇಡ್ರಿ. ಬಂದಿಲ್ಲ 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 ಬಂದಿಲ್ಲ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ.